ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಲ್ಲಿ ಬೇಡ ಅಂತ ಹೇಳ್ದೆ. ಮದ್ವೆ ಆದ್ಮೇಲೆ ಬೆಂಗಳೂರಲ್ಲಿ ಆರಾಮಾಗಿರೋಣ ಅಂತ ಹೇಳ್ದೆ. ಅವನೇ ಸೆಟ್ ಆಗಲ್ಲ ಅಂತ ಹೇಳ್ದ. ಅದಕ್ಕೆ ನಾನು ಸರಿ ಕಣೋ ಪೆದ್ದು ಹೊರಡು ಅಂದೆ. ಪೆದ್ದು ಅವನಲ್ಲ ನೀನು. ಯಾಕೆ ಅಷ್ಟ್ ಒಳ್ಳೆ ಹುಡುಗನ್ ಬಿಟ್ಟಿಯಲ್ಲ ಅದಕ್ಕೆ. ಅದ್ ಸರಿ, ನಿನ್ಗೆ ಯಾವ ತರ ಹುಡುಗ ಬೇಕು? ನಾನ್ ಮದ್ವೆ ಆಗೋ ಹುಡುಗಂಗೆ ಅಪ್ಪ ಅಮ್ಮ ಅಣ್ಣ ತಂಗಿ ಅಜ್ಜಿ ತಾತ ಎಲ್ರೂ ಇರ್ಬೇಕು. ಮಿನಿಮಮ್ ಅಂದ್ರು ಒಂದ್ 10-12 ಜನ ಇರೋ ತುಂಬಿದ ಮನೆಗೆ ನಾನ್ ಸೊಸೆಯಾಗಿ ಹೋಗ್ಬೇಕು. ಒಗ್ಗರಣೆ ಹಾಕೋದಕ್ಕೂ ಬರಲ್ವೇನೆ ನಿನಗೆ ಅಂತ ಅತ್ತೆ ಹತ್ರ ಬಯಸ್ಕೋಬೇಕು. ಮತ್ತೆ ನನ್ ಬಾವ ಶರ್ಟ್ ಎಲ್ಲಿ ಅಂತ ಕೂಗ್ದಾಗ ಐರನ್ ಮಾಡ್ಕೊಂಡ್ ಹೋಗ್ ಕೊಡ್ಬೇಕು. ಮತ್ ನನ್ ಮೈದ್ನ ಅದ್ಕೆ ಅದ್ ಕೊಡಿ ಅದ್ಕೆ ಇದ್ ಕೊಡಿ ಅಂತ ನನ್ ಹಿಂದೆನೆ ಸುತ್ತಾಡ್ತಿರ್ಬೇಕು. ನೆನ್ಸ್ಕೊಂಡ್ರೇನೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ. ಹಾ, ಆಮೇಲೆ ನನ್ ಗಂಡಂಗೆ ಊಟ ಆದ್ಮೇಲೆ ಕೈ ಒರೆಸ್ಕೊಳ್ಳೋದಕ್ಕೆ ಅಂತ ನನ್ ಸೆರ್ಗನ್ನೇ ಕೊಡ್ಬೇಕು. ಅದನ್ ನೋಡಿ ನಮ್ ಮಾವ ಹೆಂಡತಿ ಸೆರ್ಗಿಟ್ಕೊಂಡ್ ಓಡಾಡ್ತೀಯಲ್ಲೋ ಬಡವಾ ಅಂತ ಅವ್ರಿಗೆ ಕ್ಲಾಸ್ ತಗೋಬೇಕು. ಅಂಶಿ ಅವರೇ, ಮುಗೀತಾ ಇಲ್ಲ ಇನ್ನೂ ಇದೆಯಾ? ಇನ್ನೂ ದೊಡ್ಡ ಲಿಸ್ಟೇ ಇದೆ, ಹೇಳ. ಅಮ್ಮ ತಾಯಿ ಸಾಕು, ನಿನ್ನ ಆಸೆ ಏನೋ ಓಕೆ, ಆದ್ರೆ ಮದ್ವೆ ಆದ್ಮೇಲೆ ಅಪ್ಪ ಅಮ್ಮನ್ ಬಿಟ್ಟು ಹೋಗ್ಬೇಕಲ್ವಾ, ಅದ್ ನಿನ್ಗೋಕೆನಾ? ನಾನ್ ಮದ್ವೆ ಆದ್ಮೇಲೆ ಅಪ್ಪ ಅಮ್ಮನ್ ಬಿಟ್ಟು ಹೋಗ್ತೀನಿ ಅಂತ ನಾನ್ ಯಾವಾಗ ಹೇಳ್ದೆ? ಮತ್ತೆ ನಾನ್ ಮದ್ವೆ ಆದ್ಮೇಲೆ ಅಪ್ಪ ಅಮ್ಮ ಇಬ್ರನ್ನು ಜೊತೆಗೆ ಕರ್ಕೊಂಡ್ ಹೋಗ್ತೀನಿ. ಅಲ್ಲಿಗೆ ನಾವು 4 ಜನ ಸೇರ್ಕೊಂಡ್ರೆ ನಮ್ ಕುಟುಂಬ ಎಷ್ಟು ದೊಡ್ಡದಾಗ್ಬೋದು ಲೆಕ್ಕ ಹಾಕಿ. ವಂಶಿ, ಇದೆಲ್ಲ ಆಗೋಗೋ ಮಾತೇನೆ. ದೊರೆಸ್ವಾಮಿ ಮಗಳು ಕಣೆ ಈ ವಂಶಿ. ಇವಳ್ ಮದ್ವೆ ಆಗ್ಬೇಕು ಅಂದ್ರೆ ಇದೆಲ್ಲಾನು ಆಗ್ಲೇಬೇಕು. ಸರ್ ಇಲ್ಲಿ ಕೊಡಿ ಅಕ್ಕ, ಒಂದ್ 5 ನಿಮಿಷ ಅಕ್ಕ. ದಯವಿಟ್ಟು ಒಂದ್ 5 ನಿಮಿಷ ವೆಯ್ಟ್ ಮಾಡಿ ಅಣ್ಣ. ಬಂದ್ಬಿಡ್ತಾರಣ. ಇನ್ನು ಎಷ್ಟೊತ್ತು ಕಾಯ್ಬೇಕು? ನಾವೆಲ್ಲ ಆಫೀಸ್ಗೆ ಹೋಗ್ಬೇಕು ಅಣ್ಣ. ಒಂದ್ 5 ನಿಮಿಷ ಅಣ್ಣ, ಬೇಗ ಕೊಡಿ. ಒಂದ್ ನಿಮಿಷ. ನೀವ್ ಈ ತರ ಎಲ್ಲರೂ ಒಟ್ಟೊಟ್ಟಿಗೆ ಮಾತಾಡ್ತಾ ಇದ್ರೆ ನಂಗೆ ಏನ್ ಅರ್ಥ ಆಗುತ್ತೆ? ಒಳಗೆ ಸಿಕ್ಕಾಬಟ್ಟೆ ಜನ ಇದಾರೆ, ಅರ್ಥ ಮಾಡ್ಕೊಳ್ಳಿ. ಒಂದ್ ಕೆಲ್ಸ ಮಾಡಿ, ನಿಮ್ ಹೆಸರುಗಳನ್ನ ಹೇಳಿ, ನಾನು ಇದ್ರಲ್ಲಿ ಬರ್ಕೊಂಡು ಒಬ್ಬೊಬ್ರನ್ನ ಕ್ಯೂ ಅಲ್ಲಿ ಕಳ್ಸಿಬಿಡ್ತೀನಿ. ಇದೇ 5 ನಿಮಿಷ ನಮ್ ಕೋದಂಡಣ್ಣ ಬಂದ್ಬಿಡ್ತಾರೆ. ಬಂದ ತಕ್ಷಣ ಕೃಷ್ಣಣ್ಣ ಆ ಲೀಸ್ಟ್ ನಾನು ಬರ್ಕೋತೀನಿ. ಫಸ್ಟ್ ನೀನ್ ಒಳಗ್ ಹೋಗು, ಅಲ್ಲಿ ಜನಗಳನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಸರಿ. ಎಲ್ರಣ್ಣ ಒಬ್ಬೊಬ್ಬರಾಗಿ ನಿಮ್ಮ ರಾಜು. ರಾಜು, ಈ ಕಡೆ ಬರೋಣ. ನಿಮ್ಮ ಹೆಸರು ವಿಜಿ. ವಿಜಿ. ಕೃಷ್ಣ, ನಿನ್ ಕಾಲ್ ಮುಗಿದು ಬಿಡ್ತೀನಿ ಇವತ್ತೊಂದಿನ ಒಂದ್ಬಿಡು. ನಾನ್ ದೋಸೆ ಹಾಕೊಟ್ಬಿಡ್ತೀನಿ. ನನ್ ಕೈಲಿ ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲಪ್ಪ. ಲೋ ಪಕೋಡ, ಏನ್ಲಾ ಕೇಳ್ತಿದ್ಯಾ? ನಮ್ ಕೃಷ್ಣಣ್ಣ ಯಾವತ್ತಾದ್ರೂ ನಮ್ಮ ಮಾತ್ ಕೇಳಿದಾನ? ಕೋದಂಡಣ್ಣ ಬರ್ಬೇಕು, ಪೂಜೆ ಮಾಡ್ಬೇಕು, ಕ್ಯಾಶ್ ಕೌಂಟರ್ ಮೇಲೆ ಕೂರ್ಬೇಕು, ಈಗ ಶುರು ಮಾಡಿ ಅಂತ ಹೇಳ್ಬೇಕು. ಅಲ್ಲಿವರೆಗೂ ನಮ್ ಹೋಟ್ಲಲ್ಲಿ ಯಾವ ಕೆಲ್ಸನೂ ನಡೆಯಕ್ಕಿಲ್ಲ. ದಿನಾನು ನಡೆಯೋದಿದೆ ತಾನೇ? ಲೋ ಕೃಷ್ಣ, ಇವತ್ತೊಂದಿನ ಅಣ್ಣ ಇಲ್ದೆ ಶುರು ಮಾಡ್ಬಿಟ್ರೆ ಏನೋ ಆಗ್ಬಿಡುತ್ತೆ. ಅದು ಅಲ್ಲದೆ ಮುಂದೆಗಡೆ ಹೊಸ ಹೋಟ್ಲ್ ಓಪನ್ ಆಗಿದೆ ಕಣೋ. ಅದೇನೋ ಕಾಂಬೋ ಆಫರ್ ಅನ್ಬಿಟ್ಟು ಎಕ್ಸ್ಟ್ರಾ ಫುಡ್ ಬೇರೆ ಕೊಡ್ತಾ ಇದಾರೆ. ನಾವ್ ಹಿಂಗೆ ಲೇಟ್ ಮಾಡಿದ್ರೆ ಇಲ್ಲಿರೋ ಕಸ್ಟಮರ್ ಎಲ್ಲ ಅಲ್ಲಿ ಹೋಗ್ಬಿಡಲ್ವಾ? ಹೌದಲ್ವಾ? ಯಾರು ಎಲ್ಲೂ ಹೋಗಲ್ಲ. ನನ್ಗೆ ನನ್ ಕೈ ರುಚಿ ಮೇಲೆ ನಂಬಿಕೆ ಇದೆ, ಹಾಗೆ ನಮ್ಮ ಅಣ್ಣನ ಮೇಲೂ ನಂಬಿಕೆ ಇದೆ. ನಮ್ಮ ಅಣ್ಣನ ವಿಶ್ವಾಸದಲ್ಲಿರೋ ಕಸ್ಟಮರ್ಸು ಏನೇ ಆದ್ರೂ ನಮ್ಮ ಅಯೋಧ್ಯೆ ಹೋಟ್ಲು ಬಿಟ್ಟು ಬೇರೆ ಕಡೆ ಎಲ್ಲೂ ಹೋಗಲ್ಲ. ಲೇಟ್ ಆಯ್ತು, ಕ್ಷಮಿಸಿ. ಇನ್ನೇನ್ ಶುರು ಮಾಡ್ಬಿಡ್ತೀವಿ. ರಂಗನಾಥ್, ಕಾಯ್ ತಗೋ. ಸರಿನಾ? ಎಲ್ಲರ ಹೆಸರು ಕೊಟ್ರಾ? ಕೋದಂಡಣ್ಣ ಬಂದ್ರು. ಏನಪ್ಪಾ ಆಫೀಸ್ಗೆ ಲೇಟ್ ಆಯ್ತು, ಟಿಫನ್ ಬೇಡ ಅಂತ ಐತೆ, ಇವಾಗ ನೋಡಿದ್ರೆ ಜಮಾಯಿಸ್ತಾ ಇದೀಯಾ? ಅಯ್ಯೋ ಅದು ಹಾಗೆ, ಆಫೀಸ್ಗೆ ಎಷ್ಟು ಬೇಕು ಲೇಟ್ ಆಗ್ಲಿ, ಮ್ಯಾನೇಜರ್ ಬೈದ್ರೆ ಬೈಸ್ಕೊತೀವಿ, ನಮಗ್ ತೊಂದ್ರೆ ಇಲ್ಲಪ್ಪ. ಆದ್ರೆ ನಮ್ ಕೋದನ ಹೋಟ್ಲುದು ಇಡ್ಲಿ ಮರಿಯಕ್ಕಾಗತ್ತಾ, ವಡೆ ಮರಿಯಕ್ಕಾಗತ್ತಾ? ಇದು ಒಂಥರ ಅಮ್ಮನ್ ಕೈ ರುಚಿಗಿಂತ ಮೇಲು. ಹೌದಪ್ಪ, ಅದೆಷ್ಟೇ ಹೊಸ ಹೋಟ್ಲ್ ಬಂದ್ರು ಇಲ್ಲಿ ಸಿಗುವ ದೋಸೆ ಉಪ್ಪಿಟ್ಟು ಎಲ್ಲಿ ಸಿಗಲ್ಲ ಅಂತೀನಿ. ನೀವ್ ಹೇಳೋದು ನಿಜನೇ ಬಿಡು. ದೋಸೆನೆ ಮರ್ತ್ಬಿಟ್ನಲ್ಲೋ. ಕೃಷ್ಣ, ದೋಸೆ ತಂದಾಕೋ. ಹಾ ತಂದೆ.
ಎಲ್ಲ ಹೇಗಿದೆ? ನಿಮ್ ಹೋಟ್ಲ್ ಒಂದ್ಮೇಲೆ ಹೇಳ್ಬೇಕಾ, ಸೂಪರ್ ಆಗಿದೆ. ನಿಮಗೆ ಏನಾದ್ರು ಬೇಕಿತ್ತಾ? ಸ್ವಲ್ಪ ಚಟ್ನಿ ಬೇಕು. ಕೃಷ್ಣ, ಒಂಚೂರು ಚಟ್ನಿ ತಗೊಂಬಪ್ಪ. ಹಾಣ. ಮತ್ತೆ ಹೇಗಿದೆ ಎಲ್ಲ? ಅದ್ಭುತ. ಸೂಪರ್ ಸೂಪರ್. ಗೀತಕ್ಕ, ಏನ್ ಮಮ್ಚಿ? ನಿಮ್ಗೊಂದ್ ವಿಷಯ ಗೊತ್ತಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ಏನು? ಈ ವರ್ಷ ನನ್ ಮದ್ವೆ ಆಗ್ತಾ ಇದೆ. ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ತಾ ಇದ್ದೀನಿ. ಹೌದೇನೆ ವಂಶಿ, ನಿಜ ಹೇಳ್ತಿದ್ಯಾ? ಅಯ್ಯೋ, ನಾನ್ ಯಾಕೆ ಸುಳ್ಳು ಹೇಳಿ? ಬೇಕಿದ್ರೆ ನಮ್ಮ ಅಪ್ಪನ್ನೇ ಕೇಳಿ. ಏನಣ್ಣ, ವಂಶಿ ಹೇಳ್ತಿರೋದು ನಿಜಾನಾ? ಅಪ್ಪ, ಯಾಕೋ ನಮ್ಮಪ್ಪ ಸಪ್ಪಗಿರೋ ಹಾಗಿದ್ಯಲ್ಲ. ನಿಮ್ ಮೂಡ್ ಹೇಗ್ ಸರಿ ಮಾಡ್ಬೇಕೋ ನನಗ್ ಗೊತ್ತು. ಗದರೋ ಮೀಸೆ ಕಾರ ಮನಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ. ಅಪ್ಪ ಐ ಲವ್ ಯು ಪಾ, ಅಪ್ಪ ಐ ಲವ್ ಯು ಪಾ, ಅಪ್ಪ ಐ ಲವ್ ಯು ಪಾ. ನಟ್ಟ ನಡುವೆ ಬಿಟ್ಟು ಹೊರಟೆ ಬಡಪಾಯಿ ಜೀವವನು, ಎಂಥ ನೋವ ಸಮಯ